ಕರೆ ಏನು ಹೇಳ್ತೇನ್ರಿ ಕೌಸಲ್ಯಕರ ಕುಬಸ್ ಅಂತೂ ಭಾಳ ಮನ್ಸಿಗೆ ಬಂತ್ರಿ ನನಗಂತೂ ಎಷ್ಟು ಚಂದ ಮಾಡಿದ್ದೆ ಏನು ತಾನ ನಿಜವಾಗ್ಲು ನೀವು ಸಿಂಪಲ್ ಮನೆ ಪೂರ್ತಿಕ ಅಂತೀರ ಅನ್ನೋದಕ್ಕೆ ಅಷ್ಟ ನಾವು 4 ಜನ ಹಂಗೆ ಒಂದು ಕುರ್ಚಿ ಇಟ್ಟ ಟೇಬಲ್ ಮುಂದೆ ಒಂದು ಹಣ್ಣು ಉಡಿ ಪಡಿ ಇಟ್ಟ ಉಡಿ ತುಂಬಿ ಆರತಿ ಮಾಡೋದು ಅಂತ ಅನ್ಕೊಂಡಿದ್ವಿ ನಿಜವಾಗ್ಲೂಪ್ಪ ಒಂದು ಹಾಲ್ನಂಗೆ ಮಾಡುವಂಗೆ ಮಾಡ್ರಿ ಬಿಡ್ರಿ ಭಾರಿ ಚಂದತ್ತ ನಮಗೇನೋ ಭಾಳ ಆಸೆ ಐತೆ ಶಾಂತಕ್ಕ ಮದ್ವೆನೂ ಅಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ ಎಲ್ಲ ಅನ್ಕೋದಿದ್ದು ಪರಿಸ್ಥಿತಿ ಹೆಂಗೆ ಬರ್ತಾವ ನಾನು ಅದಕ್ಕೆ ಕುಬ್ಸಾರ ಭಾಳ ದೊಂದಿಲೆ ಮಾಡ್ಬೇಕಂಥೇಳಿ ನನಗೆ ಭಾಳ ಮನಸ್ಸಿಗಿತ್ತು ಆದ್ರೆ ಏನು ಮಾಡೋದು ಪರಿಸ್ಥಿತಿ ಹಿಂಗೈತಿ ಅದಕ್ಕೆ ಅಕ್ಕಿಗರ ಯಾಕೆ ತ್ರಾಸ ಕೊಡೋದು ಹೌದಿಲ್ಲ ಶಾಂತಕ್ಕ ಹೌದಿಲ್ಲ ನಮಗೆ ಇರಲಿ ಕೌಸಲ್ಯಕಾರ ಇರಲಿ ನೀವು ಅನ್ಕೊಂಡಂಗನ ಎಲ್ಲ ಮಂದಿ ಒಂದು ಕರೆಯಕ್ಕೆ ಹಾಕಿಲ್ಲ ಅನ್ನೋದು ಬಿಟ್ರೆ ಉಳ್ಕಿದ್ದೆಲ್ಲ ನೀವು ಅನ್ಕೊಂಡಂಗೆ ಮಾಡೇ ಬಿಟ್ರಲ್ಲ ನಿಜವಾಗ್ಲೂ ರೀಪ ನನಗಂತೂ ಕುಬಸ ಭಾಳ ಚಂದ ಆದ್ ಬಿಡ್ರಿ ಭಾಳ ಚಂದ ಆದ ಯಾಕವ ಗಿರಿಜಾ ಏನು ಮಾತಾಡತ್ತೇ ಇಲ್ಲಲ್ಲ ಮನ್ಸಿಗೆ ಬಂತ ನಿನಗೆ ಅಯ್ಯೋ ಏನ್ರಿ ಬೀಗ್ರ ನೀವು ಹಿಂಗಂದ್ರಿ ನಿಜವಾಗ್ಲೂ ರೀಪ ನಮ್ಮ ಮಗಳು ಕೈ ಬಿಟ್ಟ ಹೋಗಿದ್ಲು ಇಂಥ ಅಳಿಯ ಪಾಪ ಅಲ್ಲಿ ಎಲ್ಲೋ ಹೋಗಿ ಕೇರಳಕ್ಕೆ ಹೋಗಿ ಕುಸ್ತಿ ಹಿಡಿದು ಆಕಿನ ಕಾಪಾಡಿಕೊಂಡು ಕೂಸನ್ನು ಕಾಪಾಡ್ಕೊಂಡು ಇಲ್ಲಿ ತನಕ ಬಂದಾನ ಇಷ್ಟೆಲ್ಲ ಮಾಡ್ರಿ ಏನು ಹೇಳ್ಬೇಕು ಹೇಳ್ರಿ ಏನರಬ್ರ ಅಂದ್ರೆ ದೇವ್ರು ನಮಗೆ ಅಲ್ಲಂತಾನ ಇಷ್ಟೆಲ್ಲ ಒಳ್ಳೇದು ಮಾಡಿದವ್ರಿಗೆ ಏನು ಹೇಳೋಕ್ಕಾಗಿಲ್ಲ ನಿಜವಾಗ್ಲೂ ಕುಬಸಂದ್ರೆ ಭಾಳ ಚಂದ ಆತ್ರಿಪ್ಪ ನಮ್ದು ದೃಷ್ಟಿ ಎಲ್ಲಿ ಬಿದ್ದಿಗಿರುತ್ತೆ ಮೊದ್ಲಕ್ಕೇನು ಹೋದ್ಗಳೇ ನೀವು ಆಶೆ ಬಿಡ್ರಿ ಅಯ್ಯೋ ಗಿರಿಜಾ ನೀ ಏನೋ ತಲೆನ ಕೆಡ್ಸ್ಕೊಬೇಡವ ನಿನ್ನ ಮಗಳು ನನ್ನ ಮಗಳು ಇದ್ದಂಗೆ ನಮ್ಮ ಪ್ರೀತಿ ಬ್ಯಾರಲ್ಲ ನಮ್ಮ ಪೂಜಾ ಬ್ಯಾರಲ್ಲ ನಮ್ಮ ಪ್ರೀತಿದು ಈ ಫಂಕ್ಷನ್ ಇದ್ದಿದ್ರೆ ಹಿಂಗೆ ದೃಶ್ಯ ತೆಗೆದ ಬಿಡ್ತಿದ್ದೀನ ಈಗ ನೀವು ಹೋಗಂತಲೇ ಪೂಜಾಗ ತೆಗೆದು ಬಿಡ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಇಬ್ಬರು ಗಂಡ ಹಿಂದಿನ ಕೂಡಿಸಿ ತೆಗಿತೇನವ ಅದು ಕರೆ ನೋಡ್ರಿ ನಿಜವಾಗ್ಲು ಆಯ್ತು ರೀ ನಾವಿನ್ನ ಹೋಗಿ ಬರ್ತೀವಿ ಹಾಂ ನಿಮ್ಗೆ ತಡ ಆತ್ರಿ ಈಕಿ ಗಿರಿಜಿ ಹೇಳ್ದಾಗಿಂದ ನಿನ್ನಿಂತ್ರ ಇವಾಗ ಮನೆಗೆ ಹತ್ತಲ್ರಿಪ್ಪ ನಾನು ಇದನ್ನ ಮಾಡೋದು ಅಂಥೇಳಿ ಇವ್ರ ಮನ್ಯಾಗ ಅದೇನಿ ಹಿಂಗಾಗಿ ಏನು ಬಯಸ್ಕೊಬೇಕು ಮನ್ಯಾಗ ಗೌಡ್ರು ಹಂಗೆ ಊಟ ಮಾಡಿ ಲಗುನ ಹೋದ್ರೆ ಎಷ್ಟೊತ್ತು ಕುಂತೀನಿ ಅಂತ ಬೈತಾರ ಅವ್ರು ಮಾತು ಸಿಕ್ಕರೆ ಮನ್ಯಾಗ ಹೊಲ ಸಿಕ್ಕಂಗೆ ನೋಡಿ ನಿಮ್ಗೆ ಎಲ್ಲರ ಅಂಥೇಳಿ ಅದಕ್ಕೆ ನಾನು ಬರ್ತೀನಿ ರೀ ಅಕ್ಕಾರ ಹೋಗಿ ಬರ್ತೀರಿ ಆದ್ರೆ ರಿಟರ್ನ್ ಗಿಫ್ಟ್ ಎಲ್ಲಾರು ತೊಗೊಂಡ್ರೆ ನಿಮ್ಮ ಕಡೆದವ್ರು ಯಾರು ಉಳಿದ್ರೆ ಇಲ್ಲದ ಶಾಂತಕ ಕರೆದು ಕೊಟ್ಬಿಡ್ರಿ ಹಾಂ ಹ್ಞೂ ರೀ ಅಕ್ಕಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಎಲ್ಲರಿಗೂ ಕೊಟ್ರಿ ಎಲ್ಲರೂ ಇಲ್ಲದೆ ನಾವೇನು ಭಾಳ ಜನ ಬಂದಿಲ್ಲ ನಮ್ಮ ಪಾಪ ಒಬ್ಬಕ್ಕಿ ಅಲ್ಲಿಂದ ಹೊರಗೆ ಫೋನ್ ಅಂತ ಮಾತ್ರ ಹೋಗಾಳೆ ಅಕ್ಕಿದು ನಾವು ಒಂದು ಎಕ್ಸ್ಟ್ರಾ ಇಸ್ಕೊಂಡು ಆಕಿ ಹೆಸರಿಂದ ಬ್ಯಾಗ್ನಾಗ ಇಟ್ಕೊಂಡು ಆಕಿಗೆ ಕೊಡ್ತಂತ ನಾವೇನು ಬರ್ತೀವಿ ಪೂಜಾ ಕಾಳಜಿ ತಗೋವ ಭಾಳಷ್ಟು ಕಾಳಜಿ ತಗೋ ನಿನ್ನ ಬಗ್ಗೆ ಹ್ಞೂ ದೊಡ್ಡವ ನೀನು ಹೇಳ್ದಂಗೆ ಆಗಲಿ ಕಾಳಜಿ ತಗೋತೀನಿ ಬರ್ರಿ ಹಂಗಾರ ಶಾಂತಕಾರ ಮತ್ತೆ ಬರ್ಕೊಂತೀರಿ ಗಿರ್ಜಕರ ಮತ್ತೆ ಬರ್ರಿ ಇದೇನಿಲ್ಲಪ್ಪ ನೀವೇ ನಮ್ಮ ಮನೆಗೆ ಬರ್ತಾ ಇರೋದು ಇನ್ನೇನು ಎಂಟ್ರಾಗ ಇನ್ನೇನು 9 ರಾತ್ರಿದಾಗ ಬಿದ್ದಾಗ ಲೆಕ್ಕಕ್ಕೆ ಹಿಂಗಾಗಿ ನೀವು ಬರ್ರಿ ಊರಿಗೆ ರಾತ್ರಿಗೆಲ್ಲ ಓಡಾಡೋ ಫಂಕ್ಷನ್ ಅಂತೇಳಿ ಅದನ್ನ ಮಾಡ್ಕೋದಾತ ಬ್ಯಾಗ್ ತಿನ್ಕೋದು ಅದನ್ನ ಮರ್ತಿರ್ತೇನೆ ಇದನ್ನ ಮರ್ತಿರ್ತೇನೆ ಅಂತೇಳಿ ಹಿಂಗಾಗಿ ನಿದ್ದೆ ಆಗಿಲ್ಲ ಆಯ್ತು ತಗೋರಿ ನಾವಿನ್ನ ಹೋಗಿ ಬರ್ತೇವೆ ಸಿದ್ಧಾರ್ಥಪ್ಪ ಸಿದ್ಧಾರ್ಥ ಶಶಿ ಪ್ರೀತಿ ನಾನು ಬರ್ತೇವೆ ಪೂಜಾ ಕಾಜಿ ತಗೋ ಫೋನ್ ಹಚ್ಚ ಹ್ಞೂ ಬೈ ನೀವು ಹುಷಾರು ಹೋಗ್ರಿ ಹೋಗಿ ಮುಟ್ಟಿದ್ಗಳೇ ಫೋನ್ ಹಚ್ಚ್ರೆ ಹ್ಞೂ ಬಾ ಬರ್ತೇವ ಪೂಜಾ ಬರ್ತೇವೆ ಅಣ್ಣ ಅಣ್ಣ ನೀ ಇಲ್ಲೇ ದಿನ ನಮ್ಮ ಮನೆಯೆಲ್ಲ ಹುಡ್ಕಾಡ್ದೆ ಇಲ್ಲೇನು ಮಾಡತ್ತಿ ಇಲ್ಲ ಸಿದ್ಧಾಂತ ಯಾಕೆ ರೂಮ್ ಒಳಗೆ ಪೂಜಾನ ಮಲ್ಕೊಂಡಿದ್ಲಾ ಪಾಪಾಕಿ ಬೆಳಗ್ಗೆಯಿಂದ ಇವತ್ತು ಫಂಕ್ಷನ್ ಸಂಬಂಧ ರೆಸ್ಟ್ ಆಗಿಲ್ಲಲ್ಲ ಆರಾಮಾಗಿ ನಿದ್ದೆ ಮಾಡಲಿ ಅನ್ನಿಸ್ತು ಎ ಸಿನೂ ಆನ್ ಮಾಡಿದ್ದಿಲ್ಲ ಒಳಗೆಲ್ಲ ಫುಲ್ ಶೆಕೆ ಅನ್ಸುತ್ತೆ ಸ್ವಲ್ಪ ಗಾಳಿಗೆ ನಿಲ್ಲೋಣ ಅಂತೇಳಿ ಬಂದಿದ್ದೆ ಓ ಹೌದಾ ಅಣ್ಣ ಕೇಟ್ರಿಂಗ್ನವ್ರಿಗೆ ಪೇಮೆಂಟ್ ಮಾಡಿಲ್ಲ ಇನ್ನು ಸಿದ್ಧಾಂತ ಮರ್ತ ಬಿಟ್ಟಿದೆ ನೋಡ ಆವಾಗ ನೀನು ಹೇಳಿದ್ದಿ ಪೇಮೆಂಟ್ ಮಾಡಂಥೇಳಿ ಯಾಕೋ ನನ್ನ ಅಕೌಂಟ್ಸ್ ವರ್ಕ್ ಆಗ್ತಿಲ್ಲ ಸಿದ್ಧಾಂತ ಫೋನ್ಪೇನೂ ವರ್ಕ್ ಆಗ್ತಿಲ್ಲ ನೆಟ್ ಬ್ಯಾಂಕಿಂಗ್ ವರ್ಕ್ ಆಗೋದಿಲ್ಲ ಯಾಕೋ ಸರ್ವರ್ ಏನಾದರೂ ಎರರ್ ಇರ್ಬೋದು ಅಂತ ಹೇಳಿ ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟು ಟ್ರೈ ಮಾಡೋಣ ಅಂತ ಸುಮ್ಮನೆ ಹೌದಾ ಅಣ್ಣ ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ನನ್ನ ಅಕೌಂಟು ವರ್ಕ್ ಆಗಲಿಲ್ಲ ಅದಕ್ಕೆ ನಿಮ್ಗೆ ಹೇಳಿದ್ದೆ ಇಲ್ಲ ಅಂತಂದ್ರೆ ನಾನೇ ಪೇಮೆಂಟ್ ಮಾಡಿಬಿಡ್ತಿದ್ದೆ ಅಲ್ಲ ವರ್ಕ್ ಆಗ್ತಿಲ್ವಾ ಹಂಗಿದ್ರೆ ಬ್ಯಾಂಕ್ ಏನೋ ಇಶ್ಯೂ ಇರಬೇಕು ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲ ಅವ್ರಿಗೆ ಕ್ಯಾಶ್ ಕೊಟ್ಬಿಡು ಕ್ಯಾಶಾ ಆವಾಗ ಕೊಡಬೇಕಿತ್ತು ನಾ ಕ್ಯಾಶ್ ಅವ್ರು ನೀವು ಆಮೇಲೆ ಪೇಮೆಂಟ್ ಮಾಡ್ತಿರಲ್ಲ ಅಂದ್ರೆ ಸುಮ್ಮ ಹೋಗ್ಬಿಟ್ರೆ ಯಾಕೋ ಸ್ವಲ್ಪ ಲೇಟ್ ಆಯ್ತು ಪೇಮೆಂಟ್ ಅಂತ ಈಗ ಕಾಲ್ ಮಾಡಿದ್ರು ನಂಗೆ ಅವ್ರು ಅದಕ್ಕೆ ನಾನು ಅಣ್ಣ ಇನ್ನೂ ಮಾಡಿಲ್ಲ ನಾನು ಕೇಳಿದೆ ನಾನು ಮಾಡೋಕ್ಕೆ ನೋಡಿದೆ ಯಾಕೋ ಅಕೌಂಟ್ ವರ್ಕ್ ಆಗಲಿಲ್ಲಲ್ಲ ಅದಕ್ಕೆ ನಿನ್ನ ಜೊತೆ ಇನ್ನೇನು ಪೇಮೆಂಟ್ ಮಾಡಿದೀವೋ ಇಲ್ಲೋ ಅಂತೇಳಿ ಕೇಳಿದ್ರಾಯ್ತು ಅಂತ ಹೇಳಿ ನೀನು ಹಂತರ ಬಂದೆ ನೋಡಿ ಹೌದಾ ಮೇ ಬಿ ಬ್ಯಾಂಕ್ ಏನೋ ಇಶ್ಯೂ ಇರಬೇಕು ಇನ್ನೊಂದು ಸ್ವಲ್ಪ ನೋಡೋಣ ಇಲ್ಲ ಅಂದರೆ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆನೂ ಆಗಿಲ್ಲ ಅಂತಂದ್ರೆ ಬಂದು ಕ್ಯಾಶ್ ಇಸ್ಕೊಂಡು ಹೋಗಂತ ಹೇಳಿ ಹೌದಾ ಸರಿ
ಸರಿ ಅಣ್ಣ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ. ಇವತ್ತು ಫಂಕ್ಷನ್ ಸಂಬಂಧ ಕಂಪ್ನಿ ಕಡೆ ಏನೂ ಲಕ್ಷ ಕೊಡೋಕ್ಕಾಗಲಿಲ್ಲ ನಂಗೆ. ಸಾರಿ ಅಣ್ಣ, ಬೆಳಗ್ಗೆ ಬೇಗ ಹೋಗ್ತೀನಿ. ಇರಲಿ, ಇಷ್ಟೆಲ್ಲ ನಿನ್ನ ಜವಾಬ್ದಾರಿ ತೊಗೊಂಡು ಓಡಾಡಿದಲ್ಲ ಅಷ್ಟೇ ಸಾಕು, ನಡೀತೈತಿ. ಒಂದಿನ ಮ್ಯಾನೇಜರ ಪಲ್ಲವಿನ ಮ್ಯಾನೇಜ್ ಮಾಡತ್ತಿದ್ಲು ಆಫೀಸ್, ಫಂಕ್ಷನ್ನಾಗ ಇದ್ಲು ಖರೆ ಆಫೀಸ್ ವರ್ಕೆಲ್ಲ ನೋಡತ್ತಿದ್ಲು. ಹೌದಣ್ಣ, ನೋಡಿದೆ. ಸರಿ ಅಣ್ಣ. ಸರಿಪ್ಪ, ಹೋಗಿ ರೆಸ್ಟ್ ಮಾಡಿ. ರೀ ಪೂಜಾ, ರೀ ನೀವಿಲ್ಲದಿರಾ? ಅಲ್ಲ, ಇಷ್ಟೊತ್ತಿನಾಗ ಇಲ್ಲಪ್ಪ ನಿಂತೀರಿ. ಅದಾ, ನೀ ರೂಮ್ನ ಮಕ್ಕೊಂಡಿದ್ದಲ್ಲ ಪೂಜಾ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂಥೇಳಿ ಸ್ವಲ್ಪ ಗಾಳಿ ನನಗೂ ಶೆಕೆ ಆಗತ್ತೆ, ಹಿಂಗಾಗಿ ಗಾಳಿ ಸಂಬಂಧ ಇಲ್ಲಿ ಬಂದೆ. ಓ ಹೌದಾ? ಅಲ್ಲ ಪೂಜಾ, ಇಷ್ಟೊತ್ತಾಗ ನೀವು ಹೊರಗೆಲ್ಲ ಅಡ್ಡಾಡಲೇಬಾರ್ದು. ಮೊದಲ ಇವತ್ತು ಸಿಕ್ಕಾಪಟ್ಟೆ ನಿನಗೆ ರೆಸ್ಟ್ ಸಿಕ್ಕಿಲ್ಲ, ಸಿಕ್ಕಾಪಟ್ಟೆ ತ್ರಾಸ ಆಗೈತಿ. ನೀ ಯಾಕೆ ಬರಕ್ಕೆ ಹೋದಿ? ಸುಮ್ಮನೆ ರೆಸ್ಟ್ ಮಾಡು ಅಂತಂದ್ರೆ ನೀ ಹೇಳಿ ಮತ್ತೆ ಕೇಳಿರಲಿಲ್ಲ ಪೂಜಾ ಬಂದು. ಅಯ್ಯೋ ರೀ, ಇಲ್ಲಪ್ಪ, ನನ್ಗೆ ಯಾಕೋ ನಿದ್ದೆನೇ ಹತ್ತಿಲ್ಲ, ಒಂಥರ ಮನಸ್ಸಿಗೆ ಏನೋ ಕಸಿ ಬಿಸಿ ಆದಂಗೆ ಆತು. ಅದಕ್ಕೆ ನೀವೆಲ್ಲ ಸಿರಿ ಒದರಿದೆ, ನೀವೆಲ್ಲೂ ಓಡಾಡಲಿಲ್ಲಪ್ಪ. ಅದಕ್ಕೆ ಇಲ್ಲಿರ್ಬೋದಾ ಅಂತ ನೋಡ್ತಿದ್ದೆ, ನೀವು ಸಿದ್ಧಾಂತರು ಇಬ್ಬರು ಮಾತಾಡ್ತಿದ್ರಲ್ಲ, ಅದಕ್ಕೆ ಬಂದೆ. ನೀ ಯಾಕೆ ಬರಕ್ಕೆ ಹೋಗಿದ್ದಿ? ಒಂದು ಕಾಲ್ ಮಾಡಿದ್ರೆ ನಾನು ಬರ್ತಿದ್ದೆ ಅಲ್ಲ. ರೀ, ನನಗೂ ಕೂತು ಬೋರ್ ಆತಪ್ಪ. ಎಷ್ಟು ಅಂತ ಕೂರೋದು, ಎಷ್ಟು ಅಂತ ಮಲ್ಗೋದು. ನೀವು ಹೇಳ್ರಿ, ರೆಸ್ಟ್ ಅಂತೇಳಿ ಪೂರ್ತಿ ರೆಸ್ಟನಾ? ಪೂಜಾ, ಪರಿಸ್ಥಿತಿ ಹೆಂಗಂತೇಳಿ ನಿಮಗೆ ಗೊತ್ತಲ್ಲ. ನೋಡು, ಡೆಲಿವರಿ ಆಗೋತಕ್ಕ ನೀನು ತ್ರಾಸ ತೊಗೊಳ್ಳಿ, ನಂಗೆ ಪೂರ್ತಿ ರೆಸ್ಟೇ ಮಾಡಬೇಕು. ಬೇಡ, ನಡಿ, ನಾನು ಕರ್ಕೊಂಡು ಹೋಗ್ತೇನೆ ನಿನ್ನ ರೂಮಿಗೆ. ನಾನು ನಿನ್ನ ಜೊತೆ ಹೇಳ್ತೇನೆ, ನಡಿ. ಒಂದು 5 ನಿಮಿಷ ನಾನು ಎಲ್ಲೂ ನಿಲ್ಲಕ್ಕೆ ಬಿಡೋದೇ ಇಲ್ಲಪ್ಪ. ಸರಿ ಬರ್ರಿ. ಫೈನಲಿ ನಾನು ಅನ್ಕೊಂಡಿದ್ದು ಇವತ್ತೆಲ್ಲ ಆಯಿತು. ಪಲ್ಲವಿ, ನೀ ಅನ್ಕೊಂಡಿದ್ದ ನಿನ್ನ ಜೀವನದೊಳಗೆ ಎಲ್ಲ ಸಾಧನೆ ಮಾಡಿದಿ. ಎಸ್ 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 ಸಿದ್ಧಾರ್ಥನ ಇಡೀ ಆಸ್ತಿ ಇವಾಗ ನನ್ನ ಕೈ ಒಳಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಎಲ್ಲ ವಿಚಾರ ಸಿದ್ಧಾರ್ಥ ಗೊತ್ತಾಗೈತಿ. ಸಿದ್ಧಾರ್ಥ ಆಮೇಲೆ ಬೀದಿ ಪಾಲೆ, ಇಡೀ ಮನಿ, ಆಸ್ತಿ, ಫ್ಯಾಕ್ಟ್ರಿ, ಹೊಲ, ಜಾಗ, ಎಸ್ಟೇಟು, ಸೈಟು, ಎಲ್ಲ ಅಪಾರ್ಟ್ಮೆಂಟು, ಈ ಪ್ರತಿಯೊಂದು ಈಗ ಈ ಪಲ್ಲವಿ ಹೆಸರು. ಇನ್ನು ಪ್ರತಿಯೊಬ್ಬರೂ ಆಟ ಆಡಿಸ್ತಾ ಇರೋದೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಈ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಗತ್ತಂದ್ರೆ, ಎಸ್. ಯಾರು ಬಂದ್ರ ಇಷ್ಟೊತ್ನಾಗ? ಅದು ನನ್ನ ರೂಮ್ ಕಡೆ. ಯಾರು? ಪಲ್ಲವಿ. ಅಯ್ಯೋ, ಸಿದ್ಧಾರ್ಥ ಬಾವ ಇಷ್ಟೊತ್ತಾಗ ನನ್ನ ರೂಮ್ ಕಡೆ. ಹೇಳಿ ಬಾವ, ನೀವ ನನ್ನ ರೂಮ್ ಕಡೆ? ಓಹೋ, ಇನ್ನ ಮಲ್ಗಿಲ್ಲ ನೀ ಮಲ್ಕೊಂಡಿ ಅಂತ ಬಂದೆ. ಇನ್ನೇನು ಮಲ್ಕೋಬೇಕು ಬಾವ, ಇವ್ರು ಇನ್ನೂ ಬಂದಿದ್ರಲಿಲ್ಲ, ಅದಕ್ಕೆ ಲೇಟ್ ಮಾಡ್ತಿದ್ದೆ. ಏನಾದರೂ ಬೇಕಿತ್ತಾ? ಹಾಂ, ಏನಿಲ್ಲ. ಸಾರಿ ಟು ಡಿಸ್ಟರ್ಬ್ ಯು. ಏನಂತಂದ್ರೆ, ಯಾಕೋ ಅಕೌಂಟ್ಸ್ ವರ್ಕೇ ಆಗ್ತಿಲ್ಲ. ಫೋನ್ಪೇ, ನೆಟ್ ಬ್ಯಾಂಕಿಂಗ್, ಯಾರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಹೋಗ್ತಿಲ್ಲ. ಎನಿ ಇಶ್ಯೂ? ಬ್ಯಾಂಕ್ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಅಕೌಂಟು ಹೋಗ್ತಿಲ್ವಾ? ಅಮೌಂಟ್ ಯಾಕೆ ಪಲ್ಲವಿ ಅಷ್ಟೊಂದು ನಡ್ವರ್ಸಾಕತ್ತಿ? ಏನಿಲ್ಲ ಮಾವ, ಏನಿಲ್ಲಪ್ಪ, ಏನಿಲ್ಲ. ನೀರು ಕೊಡ್ಲಾ? ನೀರು ಬೇಕಿತ್ತಾ? ಬೇಡ. ಅಕೌಂಟ್ ಯಾಕೆ ಟ್ರಾನ್ಸ್ಫರ್ ಆಗ್ತಿಲ್ಲ, ಅಮೌಂಟ್ ಯಾಕೆ ಹೋಗ್ತಿಲ್ವ, ನಂಗೆ ಗೊತ್ತಿಲ್ಲ ಬಾಬಾ, ನಂಗೆ ಗೊತ್ತಿಲ್ಲ. ಹೌದಾ, ಗೊತ್ತಿಲ್ವಾ? ಸರಿ, ಏನಾದರೂ ಬ್ಯಾಂಕ್ ಸರ್ವರ್ ಇಶ್ಯೂ ಇರಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ಬೋದು. ಹೋಗಲಿಲ್ಲ ಅಂತಂದ್ರೆ ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ರಾಯ್ತು. ಹಾಂ, ಸರಿ ಸರಿ ಬಾಬಾ, ಸರಿ ಸರಿ, ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋ, ನಾ ಬರ್ತೀನಿ. ಹಾಂ ಸರಿ. ಹುಷಪ್ಪ, ಅಲ್ಲ ಏನಾದರೂ ಡೌಟ್ ಬಂತ? ಅಯ್ಯೋ ದೇವ್ರೆ, ಈಗ ಇಷ್ಟು ಬೇಗ ಹೋದ್ನಲ್ಲ, ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಮಾಡ್ಕೊಂಡು ಅನ್ನೋ ಸತ್ಯ ಸಿದ್ಧಾರ್ಥ ಗೊತ್ತಾದ್ರೆ ನನ್ನ ಗತಿ? ಇಲ್ಲ, ಸತ್ಯಕ್ಕೆ ಈ ಮನೆ ಒಳಗಿರಬಾರ್ದು. ಬೆಳಗ್ಗೆ ಎಲ್ಲ ವಿಷಯ ಸಿದ್ಧಾರ್ಥ ಗೊತ್ತಾಗೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಎಸ್, ಅದೇ ಕರೆಕ್ಟ್.